ದೂರಿಗೆ ಟ್ರಾವೆಲ್ ಮಾಡೋರೆ ಎಚ್ಚರ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾರಿಗೆ ಸಂಚಾರದಲ್ಲಿ ಅಸ್ತವ್ಯಸ್ತವಾಗೋ ಸಾಧ್ಯತೆ ಇದೆ. ಹೀಗಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಸಂಘದಿಂದ ಬೆಂಬಲ ಸಿಗ್ತಾ ಇರೋದ್ರಿಂದ ಈ ಬಂದ್ಗೆ ಬಸ್ಗಳಲ್ಲಿ ವ್ಯತ್ಯಯ ಆಗ್ಬೋದು. ಅಂದರೆ ಬಸ್ನೇ ನೆಚ್ಕೊಂಡು ನಾನು ಬೇರೆ ಊರಿಗೆ ಹೋಗ್ತೀನಿ ಅನ್ನುವಂಥವ್ರಿಗೆ ಟೈಮ್ ಟು ಟೈಮ್ ಬಸ್ಗಳ ಓಡಾಟ ಇರೋದಿಲ್ಲ. ಬಂದ ಪರಿಸ್ಥಿತಿ ನೋಡಿ ಬಸ್ನ ರಸ್ತೆಗಿಳಿಸ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡ್ತಾರೆ ಅವರು. ಸೊ ಅವೆಲ್ಲವಕ್ಕೂ ಕೂಡ ನೀವು ನಾಳೆ ಬೆಳಗ್ಗೆ ತನಕ ಕಾಯಬೇಕು. ಬನ್ನ ಬಿಸಿ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಯಾಕಂತ ಹೇಳಿದ್ರೆ ಬಂದಿರುವಾಗ ಸಾರಿಗೆ ಸಚಿವರು ಕೂಡ ಅದನ್ನೇ ಹೇಳಿರೋದು, ಎಲ್ಲರೂ ಒಗ್ಗಟ್ಟಾಗಿ ಬಂದರೆ ರಸ್ತೆಗೆ ನಾವು ಬಸ್ ಇಳಿಸಲ್ಲ ಅಂತ ಹೇಳಿದ್ದಾರೆ. ಸೊ ದೂರಗಳಿಗೆ ಹೋಗಬೇಕು, ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಕೂಡ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾಳೆ ಬಸ್ನ ನಚ್ಕೊಂಡಿರಬೇಡಿ, ಏನು ಬೇಕಾದರೂ ಆಗ್ಬೋದು. ನಿಮ್ಮ ಟೈಮಿಗಂತೂ ಬಸ್ ಸಿಗಲ್ಲ, ಅದಂತೂ ಫಿಕ್ಸು. ಅದರ ನಡುವೆ ಬಸ್ ಇಲ್ಲದೆಯೋ ಅಂದರೆ ಒಂದು ಬಸ್ಸು ಕೂಡ ಓಡಾಡ್ದಲೇ ಇರ್ಬೋದು, ಅಂಥ ಪರಿಸ್ಥಿತಿ ಬರ್ಬೋದು. ಸೊ ನಾಳೆ ಇದೆಲ್ಲದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಬೆಳಗ್ಗೆ ಬಂದ್ನ ತೀವ್ರತೆಯನ್ನು ನೋಡಿ ಬಸ್ನ ರಸ್ತೆಗಿಳಿಸ್ಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಮಗದೊಂದು ಕಡೆ ಯಾರು ಬರಲಿ ಬಿಡಲಿ ಬಂದನ್ನು ಕೈ ಬಿಡುವಂತಹ ಪ್ರಶ್ನೆನೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಅದರ ಸಲುವಾಗೇನೆ ಒಂದು ರ್ಯಾಲಿ ಕೂಡ ಮಾಡಿದ್ದಾರೆ. ಜನರಿಗೆ ಎಚ್ಚೆತ್ಕೊಳ್ಳಿ, ಪರಭಾಷಿಕರ ದೌರ್ಜನ್ಯ ನಮ್ಮ ರಾಜ್ಯದವ್ರ ಮೇಲೆ ಹೆಚ್ಚಾಗ್ತಾ ಇದೆ, ನಾವು ಬಂದ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇದ್ರು ನೆನ್ನೆ ರ್ಯಾಲಿ ಮಾಡಿ. ಆ್ಯಂಡ್ ನಾಳೆಯೇ ಬಂದಿದೆ. ಈ ಬೆನ್ನಲ್ಲೇ ಬಸ್ಗಳು ಓಡಾಡಲಿಲ್ಲ ಅಂದರೆ ಅರ್ಧಕ್ಕರ್ಧ ಬಂದ್ ಪಾಸ್ ಆದಂಗೆ. ಸೊ ಓಡಾಡುತ್ತಾ ಇಲ್ವಾ ಅನ್ನೋದಕ್ಕೆ ನಾಳೆ ತನಕ ಕಾಯಲೇಬೇಕು.